ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿನಿಮಾ ಮತ್ತು ನ್ಯಾಯಾಲಯ ಮತ್ತೆ ಮುಖಾಮುಖಿಯಾಗಿದೆ. ದಿ ಕೇರಳ ಸ್ಟೋರಿ 2 ಗೋಸ್ ಬಿಯಾಂಡ್ ಸಿನಿಮಾ ಕುರಿತಾಗಿ ಕೇರಳ ಹೈಕೋರ್ಟ್ ಗಂಭೀರ ಚಿಂತನೆಯನ್ನ ವ್ಯಕ್ತಪಡಿಸಿದೆ. ರಾಜ್ಯವನ್ನ ತಪ್ಪಾಗಿ ತೋರಿಸುವಂತಹ ಸಾಧ್ಯತೆ ಇದೆ ಅಂತ ನ್ಯಾಯಾಲಯ ಹೇಳಿರುವುದು ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಏನಿದು ಪ್ರಕರಣ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬಾಲಿವುಡ್ನಲ್ಲಿ ಹಲವು ಸಿನಿಮಾಗಳು ವಿವಾದವನ್ನ ಸೃಷ್ಟಿ ಮಾಡಿದೆ. ಹಲವು ಸ್ಥಳಗಳಲ್ಲಿ ಸಿನಿಮಾಗಳನ್ನ ನಿಷೇಧ ಮಾಡಲಾಗಿದೆ. ಅಂತಹ ಒಂದು ಸಿನಿಮಾ ದಿ ಕೇರಳ ಸ್ಟೋರಿ. ಈ ಸಿನಿಮಾದಿಂದ ಭಯಾನಕ ವಾಸ್ತವ ಬೆಳಕಿಗೆ ಬಂದಿತ್ತು. 2023ರಲ್ಲಿ ಬಿಡುಗಡೆಯಾದ ಸಿನಿಮಾ ಲವ್ ಜಿಹಾದ್ ವಿಷಯವನ್ನ ಆಧರಿಸಿತ್ತು. ಆಗ ಹಲವು ಕಡೆಗಳಲ್ಲಿ ಬ್ಯಾನ್ ಆಯಿತು. ಸಿನಿಮಾ ವಿವಾದದಲ್ಲಿ ಸಿಲುಕಿದ್ರು ಸಾಕಷ್ಟು ಹಣ ಗಳಿಸಿತ್ತು. ಈಗ ಇದರ ಸೀಕ್ವೆಲ್ ಶೀಘ್ರದಲ್ಲೇ ಬಿಡುಗಡೆಗೆ ರೆಡಿಯಾಗಿದ್ದು ಫೆಬ್ರವರಿ 27ಕ್ಕೆ ತೆರೆಗೆ ಬರಬೇಕಾಗಿದೆ. ಆದರೆ ಈ ಚಿತ್ರದ ಮೇಲೂ ವಿವಾದದ ಕರಿನೆರಳು ಬಿದ್ದಿದೆ. ದಿ ಕೇರಳ ಸ್ಟೋರಿ 2 ಗೋಸ್ ಬಿಯಾಂಡ್ ಸಿನಿಮಾದ ಕುರಿತು ಕೇರಳ ಹೈಕೋರ್ಟ್ ವಿಚಾರಣೆ ನಡೆಸಿದೆ. ಈ ಸಿನಿಮಾ ರಾಜ್ಯವನ್ನ ತಪ್ಪಾಗಿ ಚಿತ್ರಿಸುವಂತಹ ಸಾಧ್ಯತೆ ಇದ್ದು ಸಮಾಜದಲ್ಲಿ ಉದ್ವಿಗ್ನತೆ ಉಂಟು ಮಾಡಬಹುದು ಅಂತ ನ್ಯಾಯಾಲಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಚಿತ್ರದ ವಿಚಾರಣೆ ವೇಳೆ ನ್ಯಾಯಮೂರ್ತಿ ಬೇಚು ಕುರಿಯನ್ ಥಾಮಸ್ ಮಾತನಾಡಿ, ಕೇರಳದಲ್ಲಿ ಜನರು ಸೌಹಾರ್ದತೆಯಿಂದ ಬದುಕ್ತಾರೆ, ಆದ್ರೆ ಸಿನಿಮಾದಿಂದ ಎಲ್ಲೆಡೆ ಸಮಸ್ಯೆ ಉಂಟಾಗಬಹುದು ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನ್ಯಾಯಾಲಯ ಹಸ್ತಕ್ಷೇಪ ಮಾಡೋದಿಲ್ಲ, ಕಲಾತ್ಮಕ ಸ್ವಾತಂತ್ರ್ಯ ಇರುತ್ತೆ. ಆದ್ರೆ ನಿಜ ಘಟನೆಗಳಿಂದ ಪ್ರೇರಿತವಾದಾಗ, ರಾಜ್ಯದ ಹೆಸರನ್ನ ಬಳಕೆ ಮಾಡಿಕೊಂಡಾಗ ಜನರ ಭಾವನೆಗಳ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ ಅನ್ನುವಂತಹ ಕಾರಣಕ್ಕೆ ನ್ಯಾಯಾಲಯ ಸ್ವತಃ ಸಿನಿಮಾ ವೀಕ್ಷಣೆ ಮಾಡೋದಾಗಿ ಹೇಳಿದ್ದು, ಸಿನಿಮಾ ಪ್ರದರ್ಶನ ಸಾಧ್ಯತೆಯ ಬಗ್ಗೆ ಕೇಂದ್ರ ಸರ್ಕಾರದ ಅಭಿಪ್ರಾಯವನ್ನ ಕೇಳಲಾಗಿದೆ. ಇದಲ್ಲದೆ ಸೆನ್ಸಾರ್ ಬೋರ್ಡ್ ನೀಡಿರುವಂತಹ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ಸಲ್ಲಿಸಿರುವಂತಹ 3 ಅರ್ಜಿಗಳ ವಿಚಾರಣೆಯೂ ನಡೆದಿದೆ. ಅರ್ಜಿದಾರರಲ್ಲಿ ಒಬ್ಬರಾದ ಶ್ರೀದೇವ್ ನಂಬುದೀರಿ ಸಿನಿಮಾದ ಶೀರ್ಷಿಕೆಯನ್ನ ಪುನರ್ ಪರಿಗಣನೆ ಮಾಡೋದಕ್ಕೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮತ್ತೊಂದು ಪ್ರಶ್ನೆ ಕೂಡ ಎದ್ದಿದೆ. ಮುಂದೆ ಎಲ್ಲಾ ಸಿನಿಮಾಗಳಿಗೂ ಇದೇ ರೂಲ್ಸ್ ಅಪ್ಲೈ ಆದ್ರೆ ಕೋರ್ಟ್ ಗತಿ ಏನು? ಕೆಲವೊಂದು ಸಿನಿಮಾಗಳಲ್ಲಿ ಹಸಿ ಬಿಸಿ ದೃಶ್ಯಗಳು ಇದ್ದೇ ಇರುತ್ತೆ. ಆಗ ಕೋರ್ಟ್ ಯಾವ ರೀತಿಯ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಚರ್ಚೆಯ ವಿಷಯವಾಗಿದೆ. ಒಟ್ನಲ್ಲಿ ದಿ ಕೇರಳ ಸ್ಟೋರಿ 2 ಸಿನಿಮಾ ಈಗ ಕಾನೂನು ಮತ್ತು ಸಿನಿಮಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.